ಸ್ನೇಹಿತರೆ, ಗರ್ಭದಲ್ಲಿರುವಂಥ ಮಗು ಹೆಣ್ಣು ಮಗುನ ಅಥವಾ ಗಂಡು ಮಗುನ ಇದರ ಬಗ್ಗೆ ಇರುವಂಥ 70% ಅಂದರೆ 70% ಸತ್ಯವನ್ನು ಇಂದು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಆದರೆ ಅದಕ್ಕೂ ಮುನ್ನ ಇಲ್ಲಿ ನಾವು ನಿಮಗೆ ತಿಳಿಸುವಂಥ ವಿಷಯ ಏನಿದೆ ಅಂದರೆ ಇದು ಒಂದು ಪ್ರಾಚೀನ ಕಾಲದ ನಂಬಿಕೆ ಆಗಿದೆ. ಹೆಣ್ಣು ಮತ್ತು ಗಂಡಿನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಇರೋದಿಲ್ಲ. ಇದು ಕೇವಲ ಸಾಮಾಜಿಕ ನಂಬಿಕೆಗಳ ಮೇಲೆ ಆಧಾರಗೊಂಡ ಒಂದು ಮೌಲ್ಯಮಾಪನವಾಗಿದೆ ಅಷ್ಟೇ. ಇದರ ಬಗ್ಗೆ ಇಂದು ನಾವು ನಿಮಗೆ ವಿಸ್ತಾರವಾಗಿ ತಿಳಿಸ್ತೀವಿ. ಮಹಿಳೆಯರು ಗರ್ಭಿಣಿಯಾದ ನಂತರ ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಈ ರೀತಿಯ ಒಂದು ಯೋಚನೆಯನ್ನು ಮಾಡ್ತಾರೆ. ಅದು ತಮ್ಮ ಮುಂಬರುವಂಥ ಪೀಳಿಗೆ ಹೇಗಿರುತ್ತದೆ ಅಂತ. ಅಂದರೆ ಗರ್ಭದಲ್ಲಿರುವುದು ಹೆಣ್ಣ ಅಥವಾ ಗಂಡ ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಕೆಲವು ಹಿರಿಯರಾಗಲಿ ಅಥವಾ ತಂದೆ ತಾಯಿಯರಾಗಲಿ ಗರ್ಭಕೋಶದಲ್ಲಿರುವಂಥ ಮಗು ಹೆಣ್ಣ ಅಥವಾ ಗಂಡ ಅಂತ ತಿಳಿಯಲು ಎಲ್ಲ ರೀತಿಯ ಹರಸಾಹಸಗಳನ್ನು ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾರೆ. ಆದರೆ ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಗರ್ಭದಲ್ಲಿರುವಂಥ ಮಗು ಗಂಡ ಅಥವಾ ಹೆಣ್ಣ ಅಂತ ತಿಳಿಯಲು ಹೋಗೋದು ಕಾನೂನಿನ ಪ್ರಕಾರ ಅಪರಾಧ ಆಗಿದೆ. ಆದರೂ ಇಂದು ನಾವು ನಿಮಗೆ ಕೆಲವು ಪ್ರಾಚೀನ ಕಾಲದ ವಿಷಯಗಳನ್ನು ತಿಳಿಸ್ಕೊಡ್ತೀವಿ. ಇವು ಗರ್ಭಿಣಿಯಾದ ತಾಯಿಯ ಹೊಟ್ಟೆಯಲ್ಲಿ ನಡೆಯುತ್ತಿರುತ್ತವೆ. ಇವುಗಳ ಮೂಲಕ ಅವರ ಗರ್ಭದಲ್ಲಿರುವಂಥ ಮಗು ಹೆಣ್ಣ ಅಥವಾ ಗಂಡ ಇದರ ಬಗ್ಗೆ 70% ತಿಳಿಯಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಆ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ವೇಳೆ ನಿಮಗೂ ಸಹ ಅಮ್ಮನ ಮೇಲೆ ಪ್ರೀತಿ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಐ ಲವ್ ಯು ಅಂತ ಕಮೆಂಟ್ನಲ್ಲಿ ಬರೆಯಿರಿ. ಹಾಗೆ ಅಮ್ಮನಿಗೋಸ್ಕರ ಒಂದು ಲೈಕನ್ನು ನೀಡಿರಿ. ನಂಬರ್ 1, ಹೃದಯದ ಬಡಿತದ ವೇಗ. ಯಾವ ಮಗು ನಿಮ್ಮ ಹೊಟ್ಟೆಯಲ್ಲಿ ಇರುತ್ತದೆಯೋ ಅದರ ಹೃದಯ ಬಡಿತ ಏನಾದರೂ 140 BPM ಇದ್ದರೆ ಗಂಡು ಮಗು ಆಗುವ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಹೆಚ್ಚಾಗಿದ್ದರೆ ಅದು ಹುಡುಗಿ ಅಂತ ಹೇಳಬಹುದು. ನಂಬರ್ 2, ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಭಯ ಆಗ್ತಾಯಿದ್ರೆ, ದೌರ್ಬಲ್ಯದ ಅನುಭವ ಕೂಡ ಆಗ್ತಾಯಿದ್ರೆ, ಪದೇ ಪದೇ ತಲೆ ಸುತ್ತೋದಾಗಲಿ ವಾಂತಿ ಬರೋ ರೀತಿ ಏನಾದರೂ ಆಗ್ತಾಯಿದ್ರೆ ಹೊಟ್ಟೆಯಲ್ಲಿ ಹುಡುಗಿ ಆಗುವ ಸಾಧ್ಯತೆ ಇರುತ್ತೆ. ನಂಬರ್ 3, ಮುಖದಲ್ಲಿ ನೀವು ಸರಿಯಾಗಿ ಗಮನಿಸಿ ನೋಡಬಹುದು. ಒಂದು ವೇಳೆ ನಿಮ್ಮ ಮುಖದ ಬಣ್ಣ ಏನಾದರೂ ಹಾರಿ ಹೋಗಿದ್ರೆ ಅಂದರೆ ಮುಖದ ಕಾಂತಿ ಕಡಿಮೆ ಆಗಿರುತ್ತೆ. ಈ ಮಾತಿನ ಅರ್ಥ ಗರ್ಭದಲ್ಲಿ ಹುಡುಗ ಇದೆ ಅಂತಲೇ ಅರ್ಥ. ಇನ್ನು 4ನೇದಾಗಿ, ನಮಗೆ ಸಿಕ್ಕಿರುವಂಥ ಒಂದು ಮಾಹಿತಿಯ ಅನುಸಾರವಾಗಿ ಒಂದು ಸಂಶೋಧನೆಯಲ್ಲೂ ಕೂಡ ಈ ರೀತಿ ತಿಳಿದು ಬಂದಿದೆ. ಯಾವ ತಾಯಂದಿರು ಖಾರ ಅಥವಾ ಹುಳಿಯನ್ನು ಹೆಚ್ಚಾಗಿ ತಿನ್ನುತ್ತಾರೋ ಅವರಲ್ಲಿ ಹುಟ್ಟುವಂಥ ಮಗು ಗಂಡು ಆಗಿತ್ತು. ಇನ್ನು 5ನೇದಾಗಿ, ತಿನ್ನುವಂಥ ವಿಷಯದಲ್ಲಿ ಹುಡುಗಿಯರಿಗಿಂತ ಹುಡುಗರು ಹಿಂದೆ ಇರ್ತಾರೆ. ವಿಶೇಷವಾಗಿ ಯಾವಾಗ ಮಹಿಳೆಯರು ಗರ್ಭವನ್ನು ಧರಿಸುತ್ತಾರೋ ಇಂಥ ಸ್ಥಿತಿಯಲ್ಲಿ ಯಾವ ಮಹಿಳೆಯರು ಹೆಚ್ಚಾಗಿ ಆಹಾರವನ್ನು ಸೇವಿಸುತ್ತಾರೋ ಇಲ್ಲಿ ಆಗುವಂಥ ಮಗು ಗಂಡು ಆಗಬಹುದು. ಇನ್ನು 6ನೇದಾಗಿ, ಸ್ತನಗಳ ಆಕೃತಿಯ ಬದಲಾವಣೆ. ಯಾವ ಗರ್ಭಿಣಿ ತಾಯಂದಿರ ಬಲಭಾಗದ ಸ್ತನದ ಆಕಾರ ಸ್ವಲ್ಪ ದೊಡ್ಡದಾಗಿ ಕಾಣುತ್ತದೆಯೋ ಇಲ್ಲಿ ನೀವು ಈ ರೀತಿ ಅಂದಾಜಿಸಬಹುದು. ಇಲ್ಲಿ ನೀವು 70% ಗಂಡು ಮಗುವಿಗೆ ಜನ್ಮ ನೀಡುವ ಸಾಧ್ಯತೆ ಇರುತ್ತದೆ. ಇನ್ನು ನಂಬರ್ 7, ಮೂತ್ರದ ಬಣ್ಣದಲ್ಲಿ ಬದಲಾವಣೆಗಳು. ಗರ್ಭಧಾರಣೆಯ ಸಮಯದಲ್ಲಿ ಗರ್ಭಿಣಿಯರ ಮೂತ್ರದ ಬಣ್ಣ ಗಾಢವಾಗಿ ಕಾಣುತ್ತದೆ. ಒಂದು ವೇಳೆ ಆ ಬಣ್ಣವು ಮಿತಿಮೀರಿ ಗಾಢವಾಗಿ ಕಂಡ್ರೆ ಗರ್ಭದಲ್ಲಿ ಗಂಡು ಶಿಶು ಇರಬಹುದಂತ ತಿಳಿಯಲಾಗಿದೆ. ನಂಬರ್ 8, ದೇಹದಲ್ಲಿ ಆಗುವಂಥ ಬದಲಾವಣೆ. ಇಲ್ಲಿ 80% ನೀವು ತಿಳಿದುಕೊಳ್ಳಬಹುದಾದಂಥ ವಿಷಯ ಹೇಗಿದೆ ಅಂದರೆ ಮಹಿಳೆಯರ ದೇಹದಲ್ಲಿ ಏನಾದರೂ ಈ ರೀತಿಯ ಬದಲಾವಣೆ ಕಾಣ್ತಾ ಇದ್ದರೆ ಇಲ್ಲಿ ಗಂಡು ಮಗು ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಒಂದು ವೇಳೆ ಮಹಿಳೆಯರ ಗರ್ಭದಲ್ಲಿ ಏನಾದರೂ ಗಂಡು ಶಿಶುಗಳಿದ್ದರೆ ಅವರು ಇಲ್ಲಿ ಹುಡುಗರ ರೀತಿಯೇ ವರ್ತನೆ ಮಾಡ್ತಾ ಇರ್ತಾರೆ ಮತ್ತು ಹುಡುಗರ ರೀತಿಯೇ ತಿನ್ನಲು ಕೂಡ ಆಸೆ ಪಡ್ತಾರೆ. ಇನ್ನು 9ನೇದಾಗಿ, ನಮ್ಮ ಸಮಾಜದಲ್ಲಿರುವಂಥ ಕೆಲವು ಜನರು ತಿಳಿಸುವ ವಿಷಯದ ಪ್ರಕಾರ ಒಂದು ವೇಳೆ ನಿಮ್ಮ ಗರ್ಭದಲ್ಲಿ ಬೆಳೆಯುತ್ತಿರುವಂಥ ಮಗು ಕೆಳಭಾಗದತ್ತ ಬಾಗಿದ್ದರೆ, ಒಂದು ವೇಳೆ ನಿಮ್ಮ ಹೊಟ್ಟೆ ಏನಾದರೂ ಕೆಳಭಾಗದತ್ತ ಸ್ವಲ್ಪ ಬಾಗಿಕೊಂಡಿದ್ರೆ ನಿಮ್ಮ ಗರ್ಭದಲ್ಲಿ ಬೆಳೆಯುತ್ತಿರುವಂಥ ಮಗು 70% ಗಂಡು ಆಗಿರಬಹುದಂತ ಅಂದಾಜಿಸಬಹುದು. ಇನ್ನು 10ನೇದಾಗಿ, ಸಿಟ್ಟು ಬರೋದು. ಯಾವ ಗರ್ಭಿಣಿ ತಾಯಂದರಿಗೆ ನಾರ್ಮಲ್ಗಿಂತ ಹೆಚ್ಚಾಗಿ ಸಿಟ್ಟು ಬರ್ತಾ ಇರುತ್ತದೆಯೋ ಇಲ್ಲಿ ನೀವು ಒಂದು ಮಾತನ್ನು ಅಂದಾಜಿಸಬಹುದು. ಅದು ಗರ್ಭದಲ್ಲಿ ಹೆಣ್ಣು ಮಗ ಇರಬಹುದಂತ. ಇಲ್ಲಿ ಯಾವ ಗರ್ಭಿಣಿಯರ ಮನಸ್ಸು ಆಚೆ ತಿರುಗಾಡಲು ಮನಸ್ಸಾಗ್ತಾ ಇರುತ್ತದೆಯೋ ಅಥವಾ ಆಟ ಆಡಲು ಮನಸ್ಸಾಗುತ್ತಿರುತ್ತದೆಯೋ ಈ ಮೂಲಕವೂ ಸಹ ಗರ್ಭದಲ್ಲಿ ಹೆಣ್ಣು ಮಗು ಇದೆ ಅಂತ ತಿಳಿಯಬಹುದು. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿ. ಶಾಸ್ತ್ರಗಳ ಅನುಸಾರವಾಗಿ ಭಗವಂತನಾದ ಶ್ರೀಕೃಷ್ಣರು ಈ ರೀತಿ ಹೇಳಿದ್ದಾರೆ, ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳ ಜನನ ಆಗೋದಿಲ್ವೋ
ಅಂಥ ಮನೆ ಅಪವಿತ್ರ ಅಂತ ತಿಳಿಯಲಾಗಿದೆ. ಯಾಕಂದರೆ ಯಾವ ಮನೆಗೆ ಹೆಣ್ಣು ಮಕ್ಕಳು ಕಾಲಿಡುತ್ತಾರೋ ಆ ಮನೆ ಪವಿತ್ರಗೊಳ್ಳುತ್ತದೆ. ಇಲ್ಲಿ ಮನೆಯಲ್ಲಿರುವಂಥ ವ್ಯಕ್ತಿಗಳ ಹಿಂದಿನ ಜನ್ಮದ ಪಾಪಗಳು ಕೂಡ ನಷ್ಟ ಆಗುತ್ತವೆ. ಒಂದು ವೇಳೆ ಈ ಜನ್ಮದಲ್ಲಿ ವ್ಯಕ್ತಿಯು ಹೆಣ್ಣು ಮಕ್ಕಳ ಸೇವೆಯನ್ನು ಮಾಡಿದ್ರೆ ಆತನ ಎಲ್ಲ ಪಾಪಕರ್ಮಗಳು ನಷ್ಟ ಆಗಿಬಿಡುತ್ತವೆ. ಮುಂದಿನ ಜನ್ಮದಲ್ಲಿ ಅವರಿಗೆ 1000 ಪಟ್ಟು ಹೆಚ್ಚಿನ ಸುಖ ಪ್ರಾಪ್ತಿಯಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಹಾಕಿ ವಿಡಿಯೋನ ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.